ಶಿವ 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 ಶಿವ. ಇದು ಮಾಂಸಮಯ ಆಗಬಾರ್ದು, ಮಂತ್ರಮಯ ಆಗಬೇಕಿದು. ಮಂತ್ರಮಯ ಶರೀರ. ನಾನೇನು ಮಾಡಿದ್ದೀನಪ್ಪ ಕರ್ಮವ ಅಂತ ನೋಡು ಅನ್ಬಾರ್ದು. ಒಳ್ಳೆ ಘಟ ಕೊಟ್ಟಿದ್ದಾನೆ, ಒಳ್ಳೆ ವಿವೇಚನೆ ಕೊಟ್ಟಿದ್ದಾನೆ, ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಯಾವಾಗಲೂ ಒಳ್ಳೇದು ನೋಡ್ತಾನೆ, ಎಲ್ಲದೂ ಒಳ್ಳೇದು ನೋಡ್ತಾನೆ, ಕೆಟ್ಟದ್ದು ಯಾವುದೂ ಇಲ್ಲ. ಮಾಡೋ ಕೆಲಸದಾಗೆಲ್ಲ ಅವನು ನೋಡ್ಬೋದು, ಏನೇನು ಮಾಡ್ತಿದ್ದಾರೆಲ್ಲ ಅವನು ನೋಡ್ಬೋದು. ಆನಂದವಾಗಿರ್ಬೇಕು. ಇಂಥದ್ದು ಬೇಕು ಅಂತ ಚಿಂತನೆ ಮಾಡಬಾರ್ದು. ಶುದ್ಧ ಮೂರ್ಖರು. ಬೇಕು 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 ಎಲ್ಲ ಈಗ ತುಂಬ ಚಿಕ್ಕ ಪುಟ್ಟ ವಯಸ್ಸಿನಲ್ಲಿ ಬೇಕು. ನಾನು ಬೇಡಿದ್ದೀನಿ ಅವತ್ತಿನ ಕಾಲದಲ್ಲ. ನೀವು ಸೀರೆ ಎಲ್ಲ ಕೇಳಿಸಿದ್ರ ತಾತಂಗೆ? ತಾತಂಗೆ ಸೀರೆ ಮದುವೆ ಆ ಥರದ್ದೇನು ಕೇಳಿಲ್ಲ. ನಮ್ಮದು ದೊಡ್ಡ ಕುಟುಂಬ, 10 ಜನ ಮನೇಲಿ, ಇಬ್ಬರು ಮೈದ್ನ, ಮತ್ತೆ ಮಾವ, 4 ಮಕ್ಕಳು. ಯಾವಾಗಲೂ ಒಬ್ಬರು ಓದೋ ಮಕ್ಕಳು ನಮ್ಮ ಮನೆಗಿರೋದು. ವಿದ್ಯಾಭ್ಯಾಸಕ್ಕೆ ತುಂಬ ಸಹಕಾರ ಮಾಡೋರು ತಾತ. ಅವರೊಬ್ಬರು ದುಡಿಬೇಕಾಗಿತ್ತು. ನಮ್ಮ ಜೀವನವೂ ಒಂಥರ ಬಿಡು ಹೋಗ್ಬಿಟ್ಟದು. ಯಾವಾಗಲೂ ಅವನ ಧ್ಯಾನ, ಅವನ ಚಿಂತನೆ. ಅಯ್ಯೋ ಆ ಜೀವನದ ಕಥೆ ಭಾಳ ಚೆನ್ನಾಗಿತ್ತು. ಒಳ್ಳೆ ಸುಂದರವಾದ ಜೀವನ ಮಾಡಿದ್ದೀನಿ. ಅವಾಗೆಲ್ಲ ಒಂದು ಇನ್ಕ್ರಿಮೆಂಟ್ ಬರುತ್ತೆ ಅಂದರೆ ಗಣಪತಿ 3 ನಮಸ್ಕಾರ ಆಗ್ತಿದ್ದೆ. ಅದನ್ನು ಒಳ್ಳೆ ಜಾಗಕ್ಕೆ ಯಾವುದಕ್ಕೂ ಉಪಯೋಗ ಮಾಡೋ ತನಕ ತಾತಕ್ಕೆ ಬಿಡ್ತಿರ್ಲಿಲ್ಲ. ಅಂತೂ ನೀನು ಸಮಾಧಾನ ಆತ, ಆ ಜಾಗಕ್ಕೆ ಸೇರಿಸ್ಬಿಟ್ಟಾದ. ಇನ್ಕ್ರಿಮೆಂಟ್ ದುಡ್ಡು ಯಾವುದೋ ದುಡ್ಡು ಬರೋವಲ್ಲೋ ಏನಂದರೆ ಅವಾಗ ಅಂತೂ ಅದು ಹಂಗೆ ಮಾಡ್ತಿದ್ದೆ. ನಮ್ಮ ಮೈದನ್ನ ಬಂದು ಕೇಳೋರು, ಮನೆ ಕಟ್ತಾಯಿದ್ರು. ಅವ್ರ ಅಣ್ಣನ ಕೇಳಲ್ಲ, ನಾನು ಬಿಡಲ್ಲ. 5,000 ಅಂದರೆ ತುಂಬ ಬೆಲೆ ಇತ್ತು ಕಣ ಅವಾಗ. ಒಂದ್ಸರಿ 5,000 ಬೇಕತ್ತಮ್ಮ, ನಾನು ಬಡ್ಡಿ ತುರ್ತಾರಲ್ಲ ಕಣತ್ತಮ್ಮ, ನೀವು ಕೊಡಿಸ್ಲೇಬೇಕು ಅಂತು. ಅದು ಬರ್ತಿದ್ದಂದ್ರೆ ಶುರು ಮಾಡ್ಕೊಂಬಿಟ್ಟೆ. ಎಲ್ಲ ಹೇಳೋರು ಮಾತ್ರ, ಪ್ರತಿಯೊಂದು ಹೇಳೋರು ಕಣ. ಆಮೇಲೆ ತೃಪ್ತಿ ಆಗಿಬಿಡ್ತು. ಏನಪ್ಪ ಬೇಡಲ್ಲ, ನಿನ್ನಲ್ಲಿ ಏನೋ ಬೇಡಲ್ಲ. ಸೀರೆಗಾಯಿ ಗೊತ್ತಿಲ್ಲ, ಒಡವೆಗಾಯಿ ಗೊತ್ತಿಲ್ಲ, ಪ್ರವಾಸ ಮಾಡೋಕ್ಕಾಗಿ ಗೊತ್ತಿಲ್ಲ. ಅವಾಗೆಲ್ಲ ಆಗ್ತಿರ್ಲಿಲ್ಲ. ವಯಸ್ಸು ಅತ್ತೆ ಮಾವ ಮಕ್ಕಳೆಲ್ಲ ಸ್ಕೂಲು ಕಾಲೇಜು ಹೋಗ್ತಾ ನಾನೇ ಮನೆಗೆ ಹಿರೇ ಸೊಸೆ. ಹೌದಮ್ಮ, ನನಗೆ ಗಲಾಟೆಗೆ ಹಾಕೋದು, ಬದಲಾಗಕ್ಕೋದು, ಎಲ್ಲರೂ ಶಾಂತವಾಗಿರ್ಬೇಕು. ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತಿದ್ದೆ. ಅವಾಗೆಲ್ಲ ಕೆಲಸದಲ್ಲಿ ಇಟ್ಕೊಳಂಗಿರಲಿಲ್ಲ, ರೂಲ್ಸನ್ನು ಮಾಡ್ತಿದ್ರು. ನಮ್ಮ ಮನೆ ಕೆಲಸ ನಾವೇ ಮಾಡ್ತಿದ್ದೆ. 2 ಬಕೆಟ್ ಬಟ್ಟೆ ಹೋದ್ರೂ ಒಗಿತಿದ್ದೆ. ಈಗ ಎಲ್ಲ ಕೊಟ್ಟಿದ್ದಾನೆ, ಅಂತ ಕೂತ್ಕೊಂತ ಆ ಭಗವಂತ ಲೀಲಾಮಯ ಜಗನ್ನಾಥ ಅವನಿಗೆ ಎಷ್ಟು ವಂದನೆ ಮಾಡಿದ್ರು ಸಾಕು. ಸ್ವಾಮೀಜಿ ಬರ್ತಾರೆ ಅಂತ ಕಾಯ್ತಾ ಐತೆ ಅಂತ ಯಾವುದೋ ಮೂಡಾಗ ಹೋಗ್ತಿದ್ದಾರೆ ಅವರು. ಮೊನ್ನೆ ಬಂದಿತ್ತು, ಇವ್ರ ಮನೆ ಬಂದಾಗ. ನಿಮ್ಮ ಅಶೋಕ್ ಚಿಕ್ಕಮ್ಮ